ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡರು ಭಾರತೀಯ ಜನತಾ ಪಾರ್ಟಿಯ ನಾಯಕರ ಹಾಗೂ ಪದಾಧಿಕಾರಿಗಳ ವಿರುದ್ಧ ಆಧಾರ ರಹಿತ ಹಾಗೂ ಹೊಣೆಗಾರಿಕೆ ರಹಿತ ಆರೋಪಗಳನ್ನು ಮಾಡಿರುವುದು ಅತ್ಯಂತ ಖಂಡನೀಯ ಹಾಗೂ ಪಕ್ಷ ವಿರೋಧಿ ನಡೆ ಬಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಉಚ್ಚಾಟನೆ ಮಾಡಲು ಅರ್ಜಿ ಕೊಡಲಾಗುವುದು ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಂಬಿಹಳ್ಳಿ ಗಿರೀಶ್ ಹಾಗೂ ನಾರಾಯಣಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಭಾರತೀಯ ಜನತಾ ಪಾರ್ಟಿಯು ದೇಶ ಮೊದಲು, ಪಕ್ಷ ಮೊದಲು, ಸಿದ್ಧಾಂತ ಮೊದಲು ಎಂಬ ತತ್ವದಡಿ ಕಾರ್ಯನಿರ್ವಹಿಸುವ ಶಿಸ್ತಿನ ರಾಷ್ಟ್ರೀಯ ಪಕ್ಷವಾಗಿದೆ. ಪ್ರಾತಸ್ಮರಣೀಯರಾದ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಹಾಗೂ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಸಿದ್ಧಾಂತಗಳ ಮೇಲೆ ಸ್ಥಾಪಿತವಾದ ಈ ಪಕ್ಷವು ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಮೌಲ್ಯಾಧಾರಿತ ನಾಯಕತ್ವದಿಂದ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಶಿಸ್ತುಬದ್ಧ ಆಡಳಿತದಿಂದ ಇಂದು ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಗುರುತಿಸಿಕೊಂಡಿದೆ ಎಂದರು. ಇಂತಹ ಶಿಸ್ತಿನ ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷದ ಒಳಾಂಗಣ ವಿಚಾರಗಳನ್ನು, ಅದರಲ್ಲಿಯೂ ನಮ್ಮ ಪಕ್ಷದ ರಾಜ್ಯ ಅರ್ಧನ ಕಾರ್ಯದರ್ಶಿ ಮೇಲೆ ಇಲ್ಲಸಲ್ಲದ ಮಾತನಾಡುವುದು, ಮಾಧ್ಯಮಗಳ ಮುಂದೆ ಎಳೆದು ತಂದು ಪಕ್ಷದ ನಾಯಕರ ಮೇಲೆ ಬಹಿರಂಗ ಆರೋಪ ಮಾಡುವುದು ದೇವರಾಜೇಗೌಡರ ರಾಜಕೀಯ ಸ್ವಾರ್ಥಪರ ಮನೋಭಾವವನ್ನು ಸ್ಪಷ್ಟಪಡಿಸುತ್ತದೆ ಎಂದು ಹೇಳಿದರು. ಒಂದು ಪಟ್ಟಣ ಪಂಚಾಯಿತಿ ಚುನಾವಣಾ ಟಿಕೆಟ್ ನೀಡುವಾಗಲೂ ಹಲವು ಹಂತಗಳಲ್ಲಿ ಪರಿಶೀಲನೆ ನಡೆಸುವ ಪಕ್ಷವು ದೇವರಾಜೇಗೌಡರನ್ನು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಗೌರವಿಸಿದೆ. ಪಕ್ಷ ನೀಡಿದ ಗೌರವಕ್ಕೆ ಪ್ರತಿಯಾಗಿ ಇಂದು ಪಕ್ಷದ ಘನತೆಗೆ ಧಕ್ಕೆ ತರುವಂತೆ ವರ್ತಿಸುವುದು ಕೃತಜ್ಞತೆ ಮತ್ತು ಪಕ್ಷದ ಶಿಸ್ತಿಗೆ ವಿರುದ್ಧವಾದ ನಡೆ ಎಂದು ಜಿಲ್ಲಾ ಬಿಜೆಪಿ ಕಿಡಿಕಾರಿದೆ. ದೇವರಾಜೇಗೌಡರ ಬಹಿರಂಗ ಹೇಳಿಕೆಗಳಿಂದ ಪಕ್ಷದ ವರ್ಚಸ್ಸು ಹಾಗೂ ಸಂಘಟನೆಯ ಏಕತೆಗೆ ಗಂಭೀರ ಹಾನಿ ಉಂಟಾಗುವ ಸಾಧ್ಯತೆ ಇರುವುದರಿಂದ ಅವರ ಪಕ್ಷ ವಿರೋಧಿ ಹೇಳಿಕೆಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ರಾಜ್ಯ ಹಾಗೂ ಕೇಂದ್ರ ನಾಯಕತ್ವಕ್ಕೆ ಅಧಿಕೃತವಾಗಿ ದೂರು ಸಲ್ಲಿಸಲಾಗುವುದು ಎಂದರು. ಇವನು ಬಂದು ಈ ರೀತಿ ಹುಚ್ಚಾಡ್ತಾನೆ. ಅದಕ್ಕಾಗಿ ನಾವು ನಿಯೋಗನೂ ಸಹ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರನ ಭೇಟಿಯಾಗಿ ಇಂಥ ದೇವರಾಜೇಗೌಡನ ಪಕ್ಷದಲ್ಲಿಡೋಕ್ಕೆ ಯಾವುದೇ ರೀತಿಯ ನೈತಿಕತೆ ಇಲ್ಲ, ಅವನ್ನ ಈ ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇಂಥವ್ರು ಪಕ್ಷಕ್ಕೆ ಬೇಕಾಗಿಲ್ಲ, ಪಕ್ಷದ ಆಸ್ತಿ ಅಲ್ಲ, ಇವರು ಪಕ್ಷಕ್ಕೆ ನಷ್ಟ ಉಂಟು ಮಾಡ್ತಾರೆ. ಹಾಗಾಗಿ ಅವನ ಬಗ್ಗೆ ಇನ್ನೂ ಹೇಳಕ್ಕೆ ಹೋದ್ರೆ ತುಂಬ ಇದೆ, ಅದು ಬೇಡ ನಮ್ಗೆ. ಆ ರೀತಿ ಇದಲ್ಲ ಅಂಥ ಇದನ್ನು ನಮ್ಮ ಅಭ್ಯರ್ಥಿ ಸಿಕ್ಕಿದ್ದೆ ನಮಗೊಂದು ಮಹಾ ಅಪರಾಧ. ಅದು ಆಗ್ಬಿಟ್ಟಿದೆ. ಮುಂದೆ ಅದು ಆಗಬಾರ್ದು ಅಂತ ರಾಜ್ಯದ ಮಟ್ಟಕ್ಕೂ ಮತ್ತು ರಾಷ್ಟ್ರೀಯ ಮಟ್ಟಕ್ಕೂ ನಾವು ಪತ್ರ ಬರೆಯುವಂಥ ಕೆಲಸನ ನಾವು ಮಾಡ್ತಾಯಿದ್ವಿ ಅಂತ ಈ ಮೂಲಕ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಹೋಗ್ತಾ ಇರೋದು ದೇಶ ಕಟ್ಟೋ ಚಿಂತನೆ, ಧರ್ಮ ಕಟ್ಟೋ ಚಿಂತನೆಯಲ್ಲಿ ಇದ್ದೀವಿ. ದೇವರಾಜೇಗೌಡ ನಿನ್ನಂಥ ಈ ಹುಚ್ಚು ನಾಯಿ ರೀತಿ ಮಾತಾಡೋವಂಥದ್ದು, ಈ ಒಂದು ಕೆಟ್ಟ ಪದ ಬಳಸುವಂಥದ್ದು, ಇದನ್ನು ಮಾಡೋದನ್ನ ಫಸ್ಟು ಬಿಡಬೇಕು. ಇದು ನಿನಗೆ ಎಚ್ಚರಿಕೆ. ಏನಾದ್ರು ಇದೇ ರೀತಿ ನಿನ್ನ ವರ್ತನೆ ಮುಂದುವರೆದ್ರೆ ನಮ್ಮ ಕಾರ್ಯಕರ್ತರುಗಳು ಯಾವ ನಿರ್ಧಾರ ತಗೋತಾರೋ ಗೊತ್ತಿಲ್ಲ. ಆ ರೀತಿ ಈ ಒಂದು ಮುಖೇನ ನಮ್ಮ ಅಧ್ಯಕ್ಷರುಗಳು ಮುಖೇನ ನಾವು ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನಮ್ಮ ಅರ್ಜಿ ಪಟ್ಟಿ ಈಗಾಗಲೇ ಆಲ್ರೆಡಿ ಮಂಡಲದಿಂದ ಅರ್ಜಿ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಉಚ್ಚಾಟನೆ ಮಾಡೋಕ್ಕೆ ಅದನ್ನು ನಮ್ಮ ನಾರಾಯಣಗೌಡರು ಅವ್ರದ್ದು ಇನ್ನೂ ಮೆಟ್ಲಿಯಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಹೊಳೆನರಸೀಪುರ ಬಿಜೆಪಿ ಮಂಡಳ ಅಧ್ಯಕ್ಷ ಕೆ ಶ್ರೀನಿವಾಸ್, ವಿದ್ಯಾಪ್ರಸಾದ್, ಮೋಹನ್, ಬಿಎಚ್ ಹೇಮಂತ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.